ಪೀಸ್. ನಾನು ಇದೇ ಫಸ್ಟ್ ಟೈಮ್ ನಾನು ಇಡೀ ಲೈಫಲ್ಲಿ ಕೆಜಿ ಅಷ್ಟೊಂದು ತೆಂಗಿನಕಾಯಿ ರೇಟ್ ಆಗೈತೆ. ತೆಂಗಿನಕಾಯಿ ರೇಟ್ ಆಗಿದ್ರು ಅಡುಗೆ ಮಾಡೋದೇ ಬೇಡ ಅನಿಸ್ತಿದೆ ನಂಗೆ. ತೆಂಗಿನಕಾಯಿ ಹಾಕ್ಬಿಟ್ಟು ಮಾಡೋ ಸರ್. ಏನು ಮಾಡ್ತಾವಳಪ್ಪ ಮಿಷಿನ್ ಆನ್ ಮಾಡ್ಕೊಂಡು ತೆಂಗಿನಕಾಯಿ ಇಟ್ಕೊಂಡು ಮಿಷಿನ್ ಮುಂದೆ ಅಂತ ನೋಡ್ತಾ ಇದ್ದೀರಾ? ಬನ್ನಿ ನೋಡೋಣ ಏನಂತ. ಏನು ಗೊತ್ತಾ, ಎಷ್ಟು ಕೆ ಜಿ ಐತೆ ಅಂತ ನೋಡ್ತಾ ಅರ್ಧ ಕೆ ಜಿನಾ? ಇದು ನಿಯರ್ ಅರ್ಧ ಕೆ ಜಿನೇ ಅನ್ಕೋ. ಇಷ್ಟು ತೆಂಗಿನಕಾಯಿಗೆ ನಮ್ಮ ಮನೆ ಹತ್ರ ದುಡ್ಡು ಕೊಡ್ಬೇಕಂದ್ರೆ ಅರ್ಧ ಕೆ ಜಿ 50 ರೂಪಾಯಿ. ನಿಮ್ಮೂರಲ್ಲಿ ಕೆ ಜಿ ಲೆಕ್ಕ ಮಾರ್ತಾರ ತೆಂಗಿನಕಾಯಿ? ಪೀಸ್. ನಾನು ಇದೇ ಫಸ್ಟ್ ಟೈಮು ನಾನು ಇಡೀ ಲೈಫಲ್ಲಿ ಕೆ ಜಿ ಲೆಕ್ಕ ತೆಂಗಿನಕಾಯಿ ಮಾರ್ತಾ ಇರೋದು. ಇದು ಬೆಂಗಳೂರಲ್ಲೇ ನಾನು ನೋಡ್ತಾ ಇರೋದು. ಇದು 3 ತೆಂಗಿನಕಾಯಿ ತಂದಿರೋದು ಇದು ಮಾರ್ಕೆಟಿಂದ, KR ಮಾರ್ಕೆಟಿಂದ. ಆಯಿತಾ? ಮೂವನು ಸುಮ್ಮನೆ ಇದ್ರೆ ಈ 3ಕ್ಕೆ ಎಷ್ಟಿರ್ಬೋದು ದುಡ್ಡು ಗೊತ್ತಿಲ್ಲ. 100 ರೂಪಾಯಿ. ಈ 3 ಕಾಯಿಂದ 100 ರೂಪಾಯಿ. ಇಲ್ಲಾಂದ್ರೂ ಹತ್ತತ್ರ ಎಷ್ಟು 1.5 ಕೆ ಜಿಗೆ ಸ್ವಲ್ಪ ಕಮ್ಮಿ ಐತೆ ಅಷ್ಟೇ. ಇದೇ ಕಾಯಿಗೆ ಇಲ್ಲಿ ಎಷ್ಟು ಕೊಡಬೇಕು? 150 ರೂಪಾಯಿ ಕೊಡಬೇಕು. ಏನಕ್ಕೆ ಅಷ್ಟೊಂದು ತೆಂಗಿನಕಾಯಿ ರೇಟ್ ಆಗೈತೆ? ತೆಂಗಿನಕಾಯಿ ರೇಟ್ ಆಗಿದ್ರು ಮಾರ್ಕೆಟಲ್ಲಿ ಅಷ್ಟು ಕಮ್ಮಿ ಸಿಗ್ತಾ ಇರೋದು, ಇಲ್ಲೇನಕ್ಕೆ ಅಷ್ಟೊಂದು ಜಾಸ್ತಿ ಸಿಗ್ತೈತೆ ಗೊತ್ತಿಲ್ಲ. 20 ರೂಪಾಯಿ ಲಾಭ ಇಟ್ಕೊಂಡು ಮಾರ್ಬೇಕಾ? ಒಂದು ತೆಂಗಿನಕಾಯಿಗೆ 3 ತೆಂಗಿನಕಾಯಿಂದ 100 ರೂಪಾಯಿ ಅಂತಂದರೆ 33 ರೂಪಾಯಿ ಬೀಳ್ತೈತೆ. ಎಷ್ಟು 17 ರೂಪಾಯಿ ಲಾಭ ಇಟ್ಕೊಂಡು ಮಾರ್ಬೇಕಾ ತೆಂಗಿನಕಾಯಿನ? ಬಿಸ್ನೆಸ್ ಅಂದ್ರೆ ಅಡುಗೆ ಮಾಡೋದೇ ಬೇಡ ಅನಿಸ್ತಿದೆ ನಂಗೆ. ತೆಂಗಿನಕಾಯಿ ಹಾಕ್ಬಿಟ್ಟು ಮಾಡೋ ಸರ್. ಬೇರೆ ಏನಾದರೂ ಸುಮ್ಮನೆ ಗೊಜ್ಜು ಕಾಯಿಸ್ಕೊಂಡು ಏನೋ ಒಂದು ಮಾಡ್ಕೊಂಡು ತಿನ್ಬಿಡೋಣ ಅನಿಸ್ತೈತಿ. ಮಾಡೋದೇ ತೆಂಗಿನಕಾಯಿ ರೇಟ್ ನೋಡ್ತಿದ್ರಿ. ಗೊಜ್ಜೆ ಅಂದ್ರೆ ಹೇಳ್ಕೊಂಡ್ರು ದೂರ ಓಡಾಗ್ತಾರೆ. ಗೊಜ್ಜು ಮಾಡಿ ನೋಡು 1.5 ಕೆ ಜಿ. ಇನ್ನು ಎಷ್ಟು ಗ್ರಾಮ್ ಕಮ್ಮಿ? 60 ಗ್ರಾಮಾ? 50 ರೂಪಾಯಿ ಉಳಿಸಿದ್ದೀನಿ ನಾನು ಇವತ್ತು ಮಾರ್ಕೆಟಿಂದ ತಂದ್ಬಿಟ್ಟು. ಒಳ್ಳೇದಾಗಲಿ. ಅಲ್ಲ, ಎಲ್ಲರೂ ಮಾರ್ಕೆಟಿಂದ ತಂದಿದ್ರೆ ತಾನೇ ಮಾರ್ತಾರೆ. ಅಷ್ಟೊಂದು ಲಾಭ ಇಟ್ಕೊಂಡು ಏನಕ್ಕೆ ಮಾರ್ತಾರೆ ಅಂತ. ಬಿಸ್ನೆಸ್ಸೇ ಹಂಗೆ. 5 ರೂಪಾಯಿ ಇಟ್ಕೊಂಡು ಮಾರ್ಲೋ ಲಾಭನ? 5 ರೂಪಾಯಿ ಇಟ್ಕೊಂಡು ಯಾರೋ ಒಬ್ರು ಮಾಡ್ತಾರೆ. 20 ರೂಪಾಯಿ ಲಾಭ ಇಟ್ಕೊಂಡು ಮಾರ್ತಾರೆ ಅಂದ್ರೆ ಹಂಗೆ ಲಾಭ ಮಾಡಿದಾಗ ಹಂಗೆ ಲಾಭ ಮಾಡಿದ್ರಲ್ಲ ಬೇಗ ಮುಚ್ಕೊಂಡು ಹೋಗ್ತಾರೆ. ಬೇನಮಿ ದುಡ್ಡು ತಿಂದಾರಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಹಿಂಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.